ವೆಲ್ಕಮ್ ಟು ಚಿನ್ಮಯಿ ರಂಜನ್ ಯೂಟ್ಯೂಬ್ ಚಾನೆಲ್. ಇವತ್ತು ಬ್ರೆಡ್‌ನ ಯೂಸ್ ಮಾಡಿಕೊಂಡು ಯಾವ ರೀತಿ ಒಂದು ಸಿಂಪಲ್ ಆಗಿರೋ ಸ್ವೀಟ್‌ನ ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಸ್ವೀಟ್ ಆ್ಯಕ್ಚುಲಿ ಹೈದರಾಬಾದಿ ಕಾ ಡಬಲ್ ಮೀಠಾ ಅಂತ ಹೆಸರು. ಬಟ್ ನಾನಿದನ್ನು ಸ್ವಲ್ಪ ಮಾಡಿಫೈ ಮಾಡಿ ನನ್ನ ಸ್ಟೈಲ್‌ನಲ್ಲಿ ಸ್ವಲ್ಪ ಡಿಫ್ರೆಂಟ್ ಟಚ್ ಕೊಟ್ಟು ಮಾಡ್ತಾ ಇದ್ದೀನಿ. ಫಸ್ಟ್ ಇದಕ್ಕೆ ಸ್ವಲ್ಪ ಬ್ರೆಡ್ ಬೇಕು. ಒಂದು ಹಾಫ್ ಪೌಂಡ್ ಬ್ರೆಡ್ ಬೇಕು. ಹಾಫ್ ಪೌಂಡ್ ಬ್ರೆಡ್‌ನ ಈ ರೀತಿ ನಾನು ತೋರಿಸ್ತಾ ಇದ್ದೀನಲ್ಲ, ಈ ರೀತಿ ಒಂದು ಪೀಸ್ ಬ್ರೆಡ್ಡಲ್ಲಿ 4 ಪೀಸಸ್ ಆಗಿ ಸ್ಕ್ವೇರ್ ಕಟ್ ಮಾಡಿಕೊಂಡು ರೆಡಿ ಇಟ್ಕೊಳ್ಳಿ. ಇದನ್ನು ನೀವು ಯಾವ ಥರ ಇಡಬೇಕು ಅಂದರೆ 1 ಅವರ್ ಮುಂಚೆನೇ ಕಟ್ ಮಾಡಿ ಈ ರೀತಿ ಪ್ಲೇಟಲ್ಲೆಲ್ಲ ಬ್ರೆಡ್ ಸ್ಲೈಸಸ್‌ನ ಜೋಡಿಸ್ಕೊಂಡು 1 ಅವರ್ ಅದನ್ನು ಗಾಳಿಗೆ ಬಿಟ್ಬಿಡಬೇಕು. ಏಕೆಂದರೆ ಅದರಲ್ಲಿ ಮಾಯಿಶ್ಚರ್ ಇರುತ್ತಲ್ಲ, ನೀರಿನ ಅಂಶ ಏನಾದರೂ ಇತ್ತು ಅಂತ ಅಂದರೆ ಅದು ಸ್ವಲ್ಪ ಎವಾಪರೇಟ್ ಆಗುತ್ತೆ. ಯಾಕಂದರೆ ಇದನ್ನು ಎಣ್ಣೆಲಿ ಕರಿತೀವಿ ಆಮೇಲೆ, ಅದಕ್ಕೋಸ್ಕರ ಇದನ್ನು 1 ಅವರು ಸೈಡಿಗೆ ಇಟ್ಬಿಡಿ. 1 ಅವರ್ 2 ಅವರ್ಸ್ ಇಟ್ಬಿಡಿ. ಸೊ ಇವಾಗ ಡ್ರೈ ಫ್ರೂಟ್ಸ್ ಬೇಕಾಗುತ್ತೆ. ನಾನು ಕ್ಯಾಶ್ಯೂ ಮತ್ತು ಬಾದಾಮನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಬರ್ತೀನಿ. ಹಾಗೆ ರೆಸಿನ್ಸ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಅರ್ಧ ಗಂಟೆ ನೆನೆಯಕ್ಕೆ ಬಿಡ್ತೀನಿ. ನೀವಿಲ್ಲಿ ಬೇರೆ ಡ್ರೈ ಫ್ರೂಟ್ಸ್ಗಳನ್ನೂ ಯೂಸ್ ಮಾಡ್ಬೋದು. ಪಿಸ್ತಾ ಆಗಿರ್ಬೋದು, ಡೇಟ್ಸ್ ಆಗಿರ್ಬೋದು, ನಿಮಗೆ ಯಾವ್ದು ಇಷ್ಟನೋ ಅದನ್ನು ಯೂಸ್ ಮಾಡ್ಬೋದು. ಹಾಗೆ ಇಲ್ಲಿ ಒಂದು ಅರ್ಧ ಲೀಟ್ರ್ ಹಾಲನ್ನು ಬಿಸಿಗೆ ಇಟ್ಕೋತಾ ಇದ್ದೀನಿ, ಕಾಯಿಸ್ಕೊಳ್ಳೋಕೆ ಇಟ್ಕೋತಾ ಇದ್ದೀನಿ. ಅಷ್ಟು ಹಾಲೂ ಸ್ವೀಟ್ ಮಾಡೋಕ್ಕೇನು ಬೇಕಾಗಲ್ಲ. ಇದರಲ್ಲಿ ಅರ್ಧದಷ್ಟು ಹಾಲು ಬೇಕಾಗತ್ತೆ. ಸೊ ಇಲ್ಲಿ ನಂದಿನಿ ಕೋವಾ, ಇದು ಅನ್‌ಸ್ವೀಟನ್ಡ್ ಕೋವಾ ಇದು. ಅದನ್ನು ತೊಗೋತಾ ಇದ್ದೀನಿ. ಒಂದು 200 ಗ್ರಾಮ್ಸ್ದು ಫುಲ್ ಹಾಕ್ಕೋತಾ ಇದ್ದೀನಿ. ಆ್ಯಕ್ಚುಲಿ ಇಲ್ಲಿ ಫುಲ್ಲು ಬೇಕಾಗಲ್ಲ, ಅರ್ಧದಷ್ಟು ಸಾಕು. ಸೊ ನಾನು ಫುಲ್ ಹಾಕ್ಕೊಂಡು ತುಂಬ ಜಾಸ್ತಿ ಆಯಿತು ಆಮೇಲೆ. ಅವಾಗೆ ಸ್ವಲ್ಪ ಬಿಸಿ ಹಾಲನ್ನು ಹಾಕಿಬಿಟ್ಟು ಇದನ್ನು ಕ್ರೀಮಿ ಟೆಕ್ಸ್ಚರ್ ಬರೋ ತನಕ ಚೆನ್ನಾಗಿ ವಿಸ್ಕ್ ಮಾಡಿಬಿಟ್ಟು ಕೋವಾ ಮತ್ತು ಹಾಲು ಎರಡೂ ಚೆನ್ನಾಗಿ ಕಂಬೈನ್ ಆಗೋ ಥರ ಕಲಸಿ ರೆಡಿ ಇಟ್ಕೋಬೇಕು. ಈಗ ಸಕ್ಕರೆ ಪಾಕ ಮಾಡ್ಕೊಳ್ಳೋಕ್ಕೆ ಒಂದು ಬಾಣಲಿ ಇಟ್ಟು ಆ ಬಾಣಲಿಯಲ್ಲಿ ಸಕ್ಕರೆ ಹಾಕ್ಕೋಬೇಕು. ನಾನು ಈ ಮೆಜರ್ಮೆಂಟಲ್ಲಿ 1 ಕಪ್ ಸಕ್ಕರೆ ಆಗೋಷ್ಟು ಹಾಕ್ಕೊಂಡು ಅದೇ ಕಪ್ನಲ್ಲೇ 1.5 ಕಪ್ಪಷ್ಟು ನೀರು ಹಾಕ್ಕೋತಾ ಇದ್ದೀನಿ. ಇಲ್ಲಿ ನಾವು ಎಲ್ಲೂ ಸಕ್ಕರೆ ಯೂಸ್ ಮಾಡಿಲ್ಲ. ಕೋವಾಗಾಗಲಿ ಸಕ್ಕರೆ ಇರಲಿಲ್ಲ, ಹಾಗೆ ಹಾಲಿಗೂ ಸಕ್ಕರೆ ಹಾಕ್ಕೊಂಡಿಲ್ಲ. ಸೊ ಅದಕ್ಕೆ ಇಷ್ಟು ಸಕ್ಕರೆ ಪ್ರಮಾಣ ಬೇಕಾಗುತ್ತೆ ಇದನ್ನು ಮಾಡಲಿಕ್ಕೆ. ಸಕ್ಕರೆ ಎಲ್ಲ ಕರಗಿದ್ರೆ ಸಾಕು, ತುಂಬ ತಿಕ್ಕಾಗಿ ಒಂದು ಎಳೆ ಪಾಕ ಅದೆಲ್ಲ ಬರೋದು ಬೇಡ. ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ 1-2 ಕೇಸರಿ ದಳ ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಈಗ ಹಾಲು ಬಿಸಿ ಮಾಡ್ಕೊಂಡಿದ್ವಲ್ಲ ಅದರಲ್ಲಿ ಅರ್ಧದಷ್ಟು ಹಾಲನ್ನು ಹಾಕ್ಕೊತಾ ಇದ್ದೀನಿ. ಹಾಗೆ ಕೋವಾ ಮತ್ತು ಹಾಲಿನ ಮಿಶ್ರಣ ಇತ್ತಲ್ವ, ಅದನ್ನು ಕೂಡ ಅರ್ಧದಷ್ಟು ಅದೇ ಪಾಕಕ್ಕೆ ಹಾಕ್ತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಲ್ಲ, ಈ ರೀತಿ ತಿಕ್ಕಾಗಿ ಆಗ್ತಾ ಇದೆ ಹಾಲು ಕೂಡ. ಸೊ ನನ್ನ ರೆಸಿಪೀಸ್ ನಿಮಗೆ ಇಷ್ಟ ಆಗ್ತಾ ಇದೆ ಅಂದರೆ ಪ್ಲೀಸ್ ಕೆಳಗಡೆ ಒಂದು ಲೈಕ್ ಕೊಡಿ, ಹಾಗೆ ಒಂದು ಕಾಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ. ಸೊ ಈಗ ಈ ಕಡೆ ಎಣ್ಣೆ ಕಾಯ್ತಾ ಇತ್ತು. ಅದೇ ಎಣ್ಣೆಗೆ ಬ್ರೆಡ್ನೆಲ್ಲ ಒಣಗಿಸ್ಕೊಳಕ್ಕೆ ಇಟ್ಕೊಂಡಿದ್ವಲ್ಲ, ಅದೇ ಬ್ರೆಡ್ನ ಈ ರೀತಿ ಫ್ರೈ ಮಾಡಿಕೊಂಡು ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿ ಅದನ್ನು ಸೈಡಿಗೆ ತೆಗೆದು ಇಟ್ಕೋತಾ ಇದ್ದೀನಿ. ಹೀಗೆ ನಾನು ಕಟ್ ಮಾಡಿರೋ ಎಲ್ಲ ಸ್ಲೈಸಸ್ ಆಫ್ ಬ್ರೆಡ್ನೂ ಇದೇ ರೀತಿ ಕರೆದು ರೆಡಿ ಇಟ್ಕೋತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಲ್ಲ, ನೋಡಿ ಎಷ್ಟು ಗೋಲ್ಡನ್ ಬ್ರೌನ್ ಬಂದಿದೆ. ಈ ಪ್ರಮಾಣದಲ್ಲಿ ಬಂದರೆ ಸಾಕು ಕಲರು. ಹಾಗೆ ಗೋಡಂಬಿ ಮತ್ತು ಬಾದಾಮನ್ನು ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ರೆಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಗ್ಲಾಸ್ ಬೌಲ್ ಅಥವಾ ನಿಮ್ಮ ಮನೇಲಿ ಏನು ಕಂಟೈನರ್ ಇದೆಯೋ ಅದನ್ನು ನೀವು ಇಲ್ಲಿ ಯೂಸ್ ಮಾಡ್ಕೋಬೋದು. ಆದಷ್ಟು ರೆಕ್ಟ್ಯಾಂಗಲ್ ಇರೋ ಬಾಕ್ಸು ಅಥವಾ ಸ್ಕ್ವೇರ್ ಇರೋ ಬಾಕ್ಸ್ ಆ ಥರ ಕಂಟೈನರೇ ತೊಗೊಳ್ಳಿ. ಯಾಕಂದರೆ ನಾವಿಲ್ಲಿ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಂಡಿರೋದ್ರಿಂದ ಅದು ಹಾಕೋಕ್ಕೆ ಫಿಟ್ ಆಗಿರುತ್ತೆ ಅಂತ ಅಷ್ಟೇ. ಸೊ ಇಲ್ಲಿ ಬ್ರೆಡ್ ಸ್ಲೈಸಸ್ನ ಒಂದು ಲೇಯರ್ ಆಗಿ ಜೋಡಿಸ್ಕೊಂಡು ಅದ್ರ ಮೇಲ್ಗಡೆ ಹಾಲಿನ ಮಿಶ್ರಣವನ್ನು ಹಾಕ್ಕೋತಾ ಇದ್ದೀವಿ. ಹಾಲು ಹಾಕ್ಕೊಂಡು ಆದಮೇಲೆ ನಮ್ಮದೇನು ಅನ್‌ಸ್ವೀಟನ್ಡ್ ಕೋವಾ ಇತ್ತಲ್ಲ ಅದನ್ನು ಹಾಕ್ಕೊಂಡು ಅದು ಕೋವಾ ಮೇಲ್ಗಡೆ ಇನ್ನೊಂದು ಬ್ರೆಡ್ ಸ್ಲೈಸಸ್ನ ಹಾಕ್ಕೊತ ಆ ಲೇಯರ್ನ ಪ್ರಿಪೇರ್ ಮಾಡ್ಕೋಬೇಕು. ಆಮೇಲೆ ಮತ್ತೆ ಹಾಲು ಹಾಕಬೇಕು. ಹಾಲಿನ ಮೇಲ್ಗಡೆ ಮತ್ತೆ ಅನ್‌ಸ್ವೀಟನ್ಡ್ ಕೋವಾ ಹಾಕಬೇಕು.
ಅದೇ ರೀತಿ ಬಾಕ್ಸಲ್ಲಿ ಎಷ್ಟು ಲೇಯರ್ಸ್ ಆಗುತ್ತೋ ಅಷ್ಟು ಲೇಯರ್ಸ್‌ನ ನೀವು ಫಾರ್ಮ್ ಮಾಡಿ. ನನಗೆ ಇಲ್ಲಿ 3 ಲೇಯರ್ ಮಾಡೋಕ್ಕಾಯ್ತು. ಸೊ, ಈ ರೀತಿ ಎಲ್ಲ ಮಾಡ್ಕೊಂಡಾದ್ಮೇಲೆ ನಮ್ಮದು ಏನು ಡ್ರೈ ಫ್ರೂಟ್ಸ್‌ನೆಲ್ಲ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ವಲ್ಲ, ಆ ಡ್ರೈ ಫ್ರೂಟ್ಸ್‌ನೆಲ್ಲ ಅದ್ರ ಮೇಲ್ಗಡೆ ಗಾರ್ನಿಷ್ ಮಾಡ್ತಾಯಿದ್ದೀನಿ. ಹಾಗೆ ಒಣ ದ್ರಾಕ್ಷಿ ಕೂಡ ಮೆತ್ತಗಾಗಿ ಚೆನ್ನಾಗಾಗಿತ್ತು. ಅದನ್ನು ಕೂಡ ಹಾಕ್ಕೊಂಡೆ. ಹಾಗೆ ನನ್ನ ಹತ್ರ ಸ್ವಲ್ಪ ಚೆರ್ರಿ ಇತ್ತು. ಡೆಕೋರೇಷನ್‌ಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಅದನ್ನು ಕೂಡ ಹಾಕಿ ಈಗ ಈ ಕಂಟೈನರ್‌ನ ಮುಚ್ಚಳ ಮುಚ್ಚಿಬಿಟ್ಟು ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ 1 ಅವರು. ಸೊ 1 ಅವರ್ ಆದಮೇಲೆ ಈ ಡೆಸರ್ಟ್ ರೆಡಿ ಆಗಿದೆ ಅಂತ ಅರ್ಥ. ಸೊ ತುಂಬ ಚೆನ್ನಾಗಿರುತ್ತೆ. ಪ್ಲೀಸ್ ಮನೇಲಿ ಈ ರೆಸಿಪಿನ ಮಿಸ್ ಮಾಡದೆ ಟ್ರೈ ಮಾಡಿ. ನಿಜವಾಗ್ಲೂ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಾ, ನಾನು ಪ್ರಾಮಿಸ್ ಮಾಡ್ತೀನಿ. ಹಾಗೆ ಹೇಗಾಗಿತ್ತು ಬಂದು ಕಾಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.